ನಮಸ್ಕಾರ ಸ್ನೇಹಿತರೆ. ಗುರುಕುಲ್ ಫನ್ ಲರ್ನಿಂಗ್ ಚಟುವಟಿಕೆಯುಕ್ತ ಪಾಠ ಆಕೃತಿಗಳ ಬಗ್ಗೆ ಪಾಠ 3. Welcome to Gurukul Fun Learning. In today's activity-based learning, we will learn more about shapes. This is lesson number 3. ಸ್ನೇಹಿತರೆ, ಈಗ ಚೌಕವನ್ನು ನೇರವಾಗಿ ಕತ್ತರಿಸಿದಾಗ 2 ಆಯತವಾಯಿತು. ಇಲ್ಲಿ ಆಯತವನ್ನು ನೇರವಾಗಿ ಕತ್ತರಿಸಿದಾಗ ಚೌಕ ಆಯಿತು. ಇದು ನಾವು ನೋಡಿದ್ವಿ. ಹಾಗೆಯೇ ಇಲ್ಲಿ ನೋಡಿ, ಗಮನಿಸೋಣ. ಇಲ್ಲಿ ಏನಾಗಿದೆ, ಚೌಕ. ಇದು ಚೌಕವನ್ನು ಒಂದು ತುದಿಯಿಂದ ಮತ್ತೊಂದು ತುದಿಗೆ ಕತ್ತರಿಸಿ ಇಲ್ಲಿ ಬಣ್ಣದ ಕಾಗದಗಳನ್ನು ಅಂಟಿಸಿದೆ. ಈಗ ನೀವು ಇದರಲ್ಲಿ ಗಮನಿಸ್ಬೋದು, 2 ಬಣ್ಣದ ಕಾಗದಗಳಿದ್ದಾವೆ, ಒಂದು ಹಳದಿ, ಒಂದು ಕೆಂಪು. ಈಗ ಈ ಆಕೃತಿಯನ್ನು ನಾವು ಏನೆಂದು ಕರಿಬೋದು? ತ್ರಿಭುಜ. ಇಲ್ಲಿ ಎಷ್ಟು ತ್ರಿಭುಜ ಆಗಿದೆ? 2. Let us take this square. So when this square is cut into halves vertically from top to bottom, it forms 2 rectangles. Now when this rectangle is cut into halves vertically, it forms 2 squares. Now we can also cut a square in this way from one corner to the opposite corner. So then we have made one section red and the other yellow. So when this square is cut into half from opposite corner to opposite, it forms 2 shapes. We can call this is a triangle. So there are 2 triangles that are formed when the square is cut from the opposite corners. ಈಗ ಸ್ನೇಹಿತರೆ, ಈಗ ನಾನು ಏನು ಹೇಳಲಿಕ್ಕೆ ಬಯಸಿದ್ದೇನೆ ಅಂದರೆ, ಇಲ್ಲಿಗ ಆಯತವು ಕೂಡ ಅಷ್ಟೇ. ಇಲ್ಲಿ ಆಯತ ಇದೆ, 2 ಚೌಕ ಆಗಿದೆ. ಇದನ್ನು ಕೂಡ ಅಭಿಮುಖ ಕೋನಗಳನ್ನು ಹೀಗೆ ನಾವು ಒಂದುಗೂಡಿಸಿದಾಗ ಇಲ್ಲಿಯೂ ಕೂಡ ತ್ರಿಭುಜ ಆಗುತ್ತೆ, ಹೀಗೂ ತ್ರಿಭುಜ ಆಗುತ್ತೆ. ಅಂದರೆ ಇದನ್ನು ನಾವು ಹೇಗೆ ಬೇಕು ಹಾಗೆ, ಅಂದರೆ ಆಯತವನ್ನು ಚೌಕ ಮಾಡಿದ್ವಿ, ಚೌಕದಲ್ಲಿ ತ್ರಿಭುಜ ಆಗ್ತದೆ. ಇಲ್ಲಿಯೂ ಕೂಡ ನಾವು ಅದನ್ನು ಕಲ್ತ್ವಿ. ಆಯತ ಆಯಿತು, ಚೌಕ ಆಯತ ಆಯಿತು, ಆಯತ ಮತ್ತು ಚೌಕವನ್ನು ತ್ರಿಭುಜ ಕೂಡ ಮಾಡಿದ್ವಿ. ಇದು ನಮಗೆ ಗೊತ್ತಿರುವಂಥ ವಿಷಯ. ಈಗ ನೋಡಿ, ನಾವು ವಿಶೇಷವಾಗಿ ಏನನ್ನು ಕಲಿಬೇಕು ಅಂದರೆ, ಇಲ್ಲಿ ನೋಡಿ, ನಿಮಗಿದು ಗಮನಿಸಿದಾಗ ಏನು ಅನ್ನಿಸುತ್ತೆ? ಐಸ್ ಕ್ರೀಮ್. ಇದು ಮೇಲಿನದು ಐಸ್ ಕ್ರೀಮ್, ಕೆಳಗಡೆದು ಅದರದ ಕೋನ್, ಐಸ್ ಕ್ರೀಮ್ ಕೋನ್. ಇಲ್ಲಿ ಈ ಆಕೃತಿ ನಮಗೆ ಏನನ್ನು ತಿಳಿಸ್ತದೆ? ಇದು ಒಂದು ತ್ರಿಭುಜ, ಇದು ಅರ್ಧ ವೃತ್ತ. ಇದು ತ್ರಿಭುಜ, ಇದು ಅರ್ಧ ವೃತ್ತ. We cut this square in halves from top to bottom. Again the rectangle in halves from top to bottom, forming 2 squares. But we can also cut from the opposite corners in each of these shapes to form triangles again. So you can cut from one opposite corner to the other, one opposite corner to the other, to form 2 triangles on each side. So totally 4 triangles. You can also cut from one corner to the opposite corner, forming 2 triangles. In the same way, we can have triangles by cutting across opposite corners. So when we look at the picture of an ice cream, this is a very common item we find in our daily life. When we look at this ice cream, we can identify 2 shapes. The part of the ice cream is a semicircle. The cone is a triangle.
ಈಗ ಇಷ್ಟೆಲ್ಲ ಕಲ್ತ್ವಿ. ಇನ್ನು ಒಂದೇ ಒಂದು ಇಂಪಾರ್ಟೆಂಟ್ ವಿಷಯ ನಾವು ಇಲ್ಲಿ ಕಲಿಬೇಕು, ಅದು ಬಣ್ಣಗಳು. ನೋಡಿ, ಬಣ್ಣಗಳ ಪರಿಚಯ ನಮಗಾಗಲೇಬೇಕು. ಈ ಬಣ್ಣವನ್ನು ನಾವು ಹಸಿರು ಅಂತ ಹೇಳ್ತೇವೆ. ಹಾಗಾದರೆ ಇದು ಹಸಿರಲ್ವ? ಇದು ತಿಳಿ ಹಸಿರು. ಇದು ಹಸಿರು, ತಿಳಿ ಹಸಿರು. ಇದನ್ನು ನಾವು ಕೆಂಪು ಬಣ್ಣ ಅಂತ ಕರಿತೇವೆ. ಇದನ್ನು ಈಗ ಇದು ಹಸಿರಾಯಿತು, ಇದು ತಿಳಿ ಹಸಿರಾಯಿತು, ಇದು ಹಳದಿ ಆಯಿತು, ಇದು ಕೆನ್ನೇರಳೆ ಬಣ್ಣ, ಕೆಂಪು, ನೀಲಿ. ಒಟ್ಟು ಎಷ್ಟು ಬಣ್ಣ ಇದೆ? 1 2 3 4 5 6. 6 ಅಷ್ಟೇಯಾ? ಅಲ್ಲ. ನೋಡಿ, ಈ ಬಿಳಿಯೂ ಕೂಡ ಒಂದು ಬಣ್ಣವೇ, 7. ಹಾಗೆ ಅದರ ಸುತ್ತು ಹಾಕಿರತಕ್ಕಂಥ ಈ ಬಣ್ಣ ಇದೆಯಲ್ಲ, ಇದನ್ನು ನಾವು ಏನಂತ ಕರಿತೇವೆ? ಕಪ್ಪು. ಅಲ್ಲಿಗೆ ನಾವಿಲ್ಲಿ ಎಷ್ಟು ಬಣ್ಣವನ್ನು ಗುರುತಿಸಿದ್ದೇವೆ? 8. ಎಷ್ಟು ಆಕೃತಿಗಳನ್ನು ಕಲ್ತ್ವಿ? 1 2 3 4 5 6. 6 ಆಕೃತಿಯನ್ನು ಕಲ್ತ್ವಿ, 8 ಬಣ್ಣಗಳನ್ನು ಕಲ್ತ್ವಿ. ಒಟ್ಟೆಷ್ಟು ಕಲ್ತ್ವಿ? 14 ವಿಷಯಗಳನ್ನು ನಾವು ಕಲ್ತ್ವಿ. ಜೊತೆಗೆ ಆಯತವನ್ನು ಚೌಕ ಮಾಡಿದ್ವಿ, ಆಯತವನ್ನು ತ್ರಿಭುಜ ಮಾಡಿದ್ವಿ, ಚೌಕವನ್ನು ಆಯತ ಮಾಡಿದ್ವಿ, ಚೌಕನ ತ್ರಿಭುಜ ಮಾಡಿದ್ವಿ. ಇದು ಆಯತ, ಅದನ್ನು ಚೌಕ ಮಾಡಿದ್ವಿ. ಇವೆಲ್ಲ ಅರ್ಧರ್ಧ ಮಾಡಿ ಇಲ್ಲಿ ಒಂದು ತ್ರಿಭುಜದಲ್ಲಿ 2 ಭಾಗಗಳನ್ನು ಮಾಡಿ ಅದನ್ನು ಕೂಡ ತ್ರಿಭುಜ ಮಾಡಿದ್ವಿ. ಎಷ್ಟೊಂದು ವಿಷಯಗಳನ್ನು ನಾವು ಈ ಆಕೃತಿಯಲ್ಲೇ ಕಲ್ತ್ವಿ. ಆಲಿಸಿದಂಥ ನಿಮಗೆಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ. So with shapes, let us learn about colors. The filled portion, this is green, yellow, red, magenta, blue, light green. Green, hasiru in Kannada, yellow, haladi, red, kempu, magenta, kennerale, light green, tili hasiru, blue, neeli. So we learned 1, 2, 3, 4, 5, 6, 7 including white, and the borders are in black, 8 colors. So that is 1, 2, 3, 4, 5, 6, 7 for white color, 7, 8. So we learned about 8 colors, 8 ಬಣ್ಣಗಳು. How many shapes did we learn in total? 1, 2, 3, 4, 5, 6. 6 shapes and 8 colors. 1, 2, 2, 3, 3, 4, 4, 5, 5, 6, 6. So we learnt 8 colors, 6 shapes, and what is the total for 8 plus 6? 8 plus 6 is 14. Into plus 6 is 14. So friends, we learnt shapes, colors, counting, addition, English to Kannada for shapes and the colors, and converting a square into rectangle, a rectangle into square, square and rectangle into triangles, and division of triangle. So we will learn more in the coming classes. Thanks for learning with us. We will see you in the next class.